ಹಲೋ ಅಸ್ಪಿರೆಂಟ್ಸ್, ವೆಲ್ಕಮ್ ಟು ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ. ನಿಮ್ಮ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಪ್ರಿಪರೇಷನ್ ಚೆನ್ನಾಗಿ ನಡೀತಾ ಇದೆ ಅಂತ ಅನ್ಕೋತೀನಿ. ನಾನು ನಿಮ್ಮ ಮ್ಯಾಥ್ಸ್ ಫ್ಯಾಕಲ್ಟಿ ವೀರ್ ಸರ್. ಈಗಾಗಲೇ ಆಲ್ರೆಡಿ 2 ಕ್ಲಾಸನ್ನು ಕಂಪ್ಲೀಟ್ ಮಾಡಿದ್ದೀವಿ. ಅದು ಯಾವುದಂದರೆ ಸ್ಕ್ವೇರ್ ರೂಟ್, ಕ್ಯೂಬ್ ರೂಟ್ ಮೇಲೆ ಒಂದು ಕ್ಲಾಸ್ ಆಗಿದೆ, ಮತ್ತು ಸೆಟ್ ಥಿಯರಿ ಮೇಲೆ ಸೆಕೆಂಡ್ ಕ್ಲಾಸ್ ಆಗಿದೆ. ಇವತ್ತು ನಾವು ಥರ್ಡ್ ಕ್ಲಾಸ್ ಅಂದರೆ ನಿಮ್ಮದು ಸಿಲೆಬಸ್ಸಲ್ಲಿರ್ತಕ್ಕಂಥ ಥರ್ಡ್ ಚಾಪ್ಟರ್ ಯಾವುದಂದರೆ ಸೀಕ್ವೆನ್ಸ್ ಆ್ಯಂಡ್ ಸಿರೀಸ್. ಓಕೆ, ಈ ಚಾಪ್ಟರ್ ಮೇಲೆ ನಾವು ಇವತ್ತು ಕ್ಲಾಸ್ ನೋಡೋಣ. ಸೀಕ್ವೆನ್ಸ್ ಆ್ಯಂಡ್ ಸಿರೀಸಲ್ಲಿ ನಿಮಗೆ AP, GP, HP ಕವರ್ ಮಾಡ್ತೀನಿ. ಅಂದರೆ AP ಅಂದರೆ ಅರಿಥಮೆಟಿಕ್ ಪ್ರೋಗ್ರೆಷನ್, ಜಾಮೆಟ್ರಿಕ್ ಪ್ರೋಗ್ರೆಷನ್ ಆ್ಯಂಡ್ ಹಾರ್ಮೋನಿಕ್ ಪ್ರೋಗ್ರೆಷನ್. ಓಕೆ, ಎಸ್, ಲೆಟ್ಸ್ ಬಿಗಿನ್ ದ ಕ್ಲಾಸ್. ಈ ಕ್ಲಾಸಲ್ಲಿ ನಾವು ಸೀಕ್ವೆನ್ಸ್ ಆ್ಯಂಡ್ ಸಿರೀಸ್ ಅಂದರೆ ಏನಂತ ನೋಡೋಣ. ಅದರಲ್ಲಿ ಅರಿಥಮೆಟಿಕ್ ಪ್ರೋಗ್ರೆಷನ್, ಜಾಮೆಟ್ರಿಕ್ ಪ್ರೋಗ್ರೆಷನ್ ಮತ್ತು ಹಾರ್ಮೋನಿಕ್ ಪ್ರೋಗ್ರೆಷನ್ನ ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಮತ್ತು ಎಕ್ಸಾಮ್ ಓರಿಯೆಂಟೆಡ್ ಪ್ರಾಬ್ಲಮ್ಸ್ ಯಾವ ಥರ ಇರುತ್ತೆ ಅದನ್ನು ಕೂಡ ನೋಡೋಣ. ಎಸ್, ನೋಡಿ, ಸೀಕ್ವೆನ್ಸ್ ಆ್ಯಂಡ್ ಸಿರೀಸ್. ಫಸ್ಟು ಸೀಕ್ವೆನ್ಸ್ ಅಂತಂದರೆ ಏನಂತ ತಿಳ್ಕೊಳ್ಳೋಣ. ಸೀಕ್ವೆನ್ಸ್, ಇಟ್ ಈಸ್ ಅ ಸೆಟ್ ಆಫ್ ಟರ್ಮ್ಸ್ ಅರೇಂಜ್ಡ್ ಇನ್ ಡೆಫಿನೆಟ್ ಆರ್ಡರ್ ವಿತ್ ದ ರೂಲ್ ಫಾರ್ ಆಬ್ಟೈನಿಂಗ್ ಟರ್ಮ್ಸ್. ಓಕೆ, ಸೊ ಟರ್ಮ್ಸ್ ಇರುತ್ತಲ್ಲ, ಅದನ್ನ ಅಬ್ಟೈನ್ ಮಾಡೋಕ್ಕೆ ಒಂದೇನೋ ರೂಲ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ 1 2 3 4 5 6 7 ಈ ಥರ ನಂಬರ್ಸ್ ಬರಿತಾ ಹೋಗ್ತೀನಿ. ಸೊ ನೀವು ಸೆಟ್ ಥಿಯರಿ ನನ್ನ ಕ್ಲಾಸ್ ಕೇಳಿದ್ರೆ ಇದು ಯಾವ ನಂಬರ್ಸ್ ಅಂತ ಈಸಿಲಿ ಗೊತ್ತಾಗುತ್ತೆ. ದೀಸ್ ಆರ್ ಆಲ್ ನ್ಯಾಚುರಲ್ ನಂಬರ್ಸ್. ಅದನ್ನು N ಅಂತ ಡಿನೋಟ್ ಮಾಡ್ತೀವಿ. N ಅಂದರೆ ನ್ಯಾಚುರಲ್ ನಂಬರ್ಸ್. ಓಕೆ, ಸೊ ಇಟ್ ಈಸ್ ಅ ಸೀಕ್ವೆನ್ಸ್ ಆಫ್, ಇದೇನಾಗುತ್ತೆ ಹಾಗಾದರೆ, it is a sequence of natural numbers. It is a sequence of natural numbers. ಇದೇ ಥರ ಬೇರೆ ಬೇರೆ ಸೀಕ್ವೆನ್ಸ್ ಬರ್ಬೋದು. ಫಾರ್ ಎಕ್ಸಾಂಪಲ್ ಐ ಕ್ಯಾನ್ ರೈಟ್ ಅ ಸೀಕ್ವೆನ್ಸ್ ಆಫ್ n ಸ್ಕ್ವೇರ್ ಅಂದರೆ 1 4 9 16 25 ಆ್ಯಂಡ್ ಸೋ ಆನ್. ಇಟ್ ಈಸ್ ಅ ಸೀಕ್ವೆನ್ಸ್ ಆಫ್ ಸ್ಕ್ವೇರ್ ನಂಬರ್ಸ್. ಅದೇ ರೀತಿ 2 4 6 8 10 12 14. What is this? This is a sequence of even numbers. Okay, sequence of even numbers. ಸೊ ಇದರ ಜನರಲ್ ಫಾರ್ಮುಲಾ ಏನಾಗುತ್ತೆ. ಜನರಲ್ ಅಂದರೆ ಈಗ ಇಲ್ಲಿ ನೋಡಿ, ದೇರ್ ಶುಡ್ ಬಿ ಅ ರೂಲ್ ಅಂತ ಹೇಳ್ತಿದ್ದಾರೆ. ಸೊ ಇವನ್ ನಂಬರ್ಗೆ ರೂಲ್ ಏನು? 2n. This is the term. For example, ನಿಮಗೆ 50th term or 50th even number ಬೇಕಂದ್ರೆ ನೀವೇನು ಮಾಡ್ತೀರಿ? 2 into 50. What you have to do? 2 into 50, that is 100. 50th 50ನೇ ಇವನ್ ನಂಬರ್ ಬೇಕಂದ್ರೆ 2n ಫಾರ್ಮುಲಾ ಯೂಸ್ ಮಾಡೋದು. ಈ ಥರ ಪ್ರತಿಯೊಂದು ಸೀಕ್ವೆನ್ಸಿಗೂ ಒಂದೊಂದು ರೂಲ್ ಇರುತ್ತೆ. ಎಸ್, ಈಗ ಬೇರೆ ನಂಬರ್ಸ್ ನೋಡೋಣ. I will write odd number sequence 1 3 5 7 yes 9 11 13 and so on. ಇದರದ್ದು ರೂಲ್ ಏನು? ಆಡ್ ನಂಬರ್ದು ರೂಲ್ ಏನು? ದಟ್ ಈಸ್ ಜನರಲ್ ಟರ್ಮ್ ಆಫ್ ಆಡ್ ನಂಬರ್, ದಟ್ ಈಸ್ 2n minus 1. n ಅಂದರೆ ಫಾರ್ ಎಕ್ಸಾಂಪಲ್ ಈಗ ನೋಡಿ, n = 1 ಹಾಕಿದ್ರೆ ಅಂದರೆ ಫಸ್ಟ್ ಆಡ್ ನಂಬರ್. n ಪ್ಲೇಸಲ್ಲಿ 1 ಹಾಕಿದ್ರೆ 2 into 1 2, 2 minus 1 is 1. See, it is first odd number. n = 2 ಹಾಕಿದ್ರೆ ಸೆಕೆಂಡ್ ಆಡ್ ನಂಬರ್ ಬರುತ್ತೆ, that is 2 into 2 minus 1, 4 minus 1, that is 3. So this is the rule, or ಇದಕ್ಕೇನಂತ ಕರಿತೀವಿ ನಾವು? ಜನರಲ್ ಟರ್ಮ್ ಅಂತ ಕರಿತೀವಿ. ಜನರಲ್ ಟರ್ಮ್, ದೀಸ್ ಆರ್ ಆಲ್ ಕಾಲ್ಡ್ ಆಸ್ ಟರ್ಮ್ಸ್. ಓಕೆ, ಟರ್ಮ್ಸ್. ಅದರಲ್ಲಿ ಜನರಲ್ ಟರ್ಮ್ that is 2n minus 1 ಈ ಥರ ಕೊಡ್ಬೋದು. ಓಕೆ, ದಿಸ್ ಈಸ್ ಅಬೌಟ್ ಸೀಕ್ವೆನ್ಸ್. ಸೀಕ್ವೆನ್ಸ್ ಅಂದರೆ ಇಟ್ ಈಸ್ ಅ ಸೆಟ್ ಆಫ್ ಟರ್ಮ್ಸ್ ಅರೇಂಜ್ಡ್ ಇನ್ ಡೆಫಿನೆಟ್ ಆರ್ಡರ್. ಸೊ ದೇರ್ ವಿಲ್ ಬಿ ಅ ರೂಲ್, ಏನೋ ಒಂದು ರೂಲ್ ಇರುತ್ತೆ. ಓಕೆ, ಆ ರೂಲ್ ಪ್ರಕಾರ ನೀಟಾಗಿ ಅರೇಂಜ್ ಮಾಡಿರ್ತಾರೆ. ನೈಸ್. ಇದೇ ಥರ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸೀಕ್ವೆನ್ಸನ್ನು ಕೊಟ್ಟಿದೆ. ಅದ್ಯಾವುದು? ಫಿಬೋನಾಕಿ ಸೀಕ್ವೆನ್ಸ್.
ಓಕೆ, ಫಿಬೋನಾಕಿ ಸಿರೀಸ್. ಅದರಲ್ಲಿ ರೂಲ್ಸ್ ಪ್ರಕಾರ ಏನಿದೆ ನೋಡಿ, A1 ಈಕ್ವಲ್ ಟು A2. A1 ಅಂದರೆ ಫಸ್ಟ್ ಟರ್ಮ್, A2 ಅಂದರೆ ಸೆಕೆಂಡ್ ಟರ್ಮ್. ಈ ಸೀಕ್ವೆನ್ಸಲ್ಲಿ ಇನ್ ದಿಸ್ ಸೀಕ್ವೆನ್ಸ್ ಫಸ್ಟ್ ಟರ್ಮ್ ಆ್ಯಂಡ್ ಸೆಕೆಂಡ್ ಟರ್ಮ್ ಆರ್ ಸೇಮ್, ದಟ್ ಈಸ್ 1. ಅಂದರೆ ಸೀಕ್ವೆನ್ಸ್ ಯಾವ ಥರ ಬರುತ್ತೆ ನಾ ನೀಟಾಗಿ ಬರಿತಾ ಹೋಗ್ತೀನಿ ನೋಡಿ. 1 ಫಸ್ಟ್ A1 ಈಸ್ 1, ಸೆಕೆಂಡ್ ಟರ್ಮ್ ಈಸ್ ಆಲ್ಸೋ 1. ನೆಕ್ಸ್ಟ್ ಏನು ಹೇಳಿದ್ದಾರೆ, A3 ಈಸ್ ವಾಟ್, A1 ಪ್ಲಸ್ A2. ಅಂದರೆ A1 A2ನ ಪ್ಲಸ್ ಮಾಡಿದ್ರೆ ನಿಮಗೆ A3 ಸಿಗುತ್ತೆ, ದಟ್ ಈಸ್ 2. ಅದೇ ರೀತಿ ಜನರಲ್ ಟರ್ಮ್ ಏನು ಕೊಟ್ಟಿದ್ದಾರೆ ನೋಡ್ರಿ, AN ಈಕ್ವಲ್ಸ್ ಟು AN ಮೈನಸ್ 2 ಮತ್ತು AN ಮೈನಸ್ 1. ಅಂದರೆ ಇದು ಯಾವ ಥರ ಇದೆ ಅಂದರೆ ಇಲ್ಲಿ ನೋಡ್ರಿ, AN ಬೇಕಂದರೆ ಅಂದರೆ nth ಟರ್ಮ್ ಬೇಕಂದರೆ AN ಮೈನಸ್ 2 ಪ್ಲಸ್ AN ಮೈನಸ್ 1. ಅಂದರೆ n ಅಂದರೆ ಎಂಡ್ ಕೊನೆ ಟರ್ಮ್ ಅಂತ ಅಂದ್ಕೊಳ್ಳಿ, ಅದರದ್ದು ಪ್ರೀವಿಯಸ್ 2 ಟರ್ಮನ್ನು ನೀವೇನು ಮಾಡಬೇಕು, ಪ್ಲಸ್ ಮಾಡಬೇಕು. AN ಮೈನಸ್ 2, ಇಲ್ಲಿ ನಾನು ಬ್ರ್ಯಾಕೆಟ್ ಹಾಕ್ತೀನಿ ಇದಕ್ಕೆ, n ಮೈನಸ್ 2, ಇದು n ಮೈನಸ್ 1. ಓಕೆ, ಸೊ ಹಿಂದಿನ 2 ಟರ್ಮನ್ನು ನೀವು ಪ್ಲಸ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ, ನೆಕ್ಸ್ಟ್ ಟರ್ಮ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಈಗ 4th ಟರ್ಮ್ ಬೇಕಂದ್ರೆ ಏನು ಮಾಡ್ತೀರಿ ನೀವು, ಸೆಕೆಂಡ್ ಟರ್ಮ್ ಪ್ಲಸ್ ಥರ್ಡ್ ಟರ್ಮನ್ನು ಪ್ಲಸ್ ಮಾಡೋದು. ಸೊ 1 ಪ್ಲಸ್ 2 ಈಸ್ 3. ನೆಕ್ಸ್ಟ್ ಟರ್ಮ್ ಬೇಕಂದರೆ 2 ಪ್ಲಸ್ 3 5. ಅದರ ನೆಕ್ಸ್ಟ್ ಟರ್ಮ್ 3 ಪ್ಲಸ್ 5 8. ನೆಕ್ಸ್ಟ್ ಟರ್ಮ್ ಈಸ್ 5 ಪ್ಲಸ್ 8 13. ಅದರ ನೆಕ್ಸ್ಟ್ ಟರ್ಮ್ 21, so on. ಓಕೆ, ದಿಸ್ ಈಸ್ ಫಿಬೋನಾಕಿ ಸೀಕ್ವೆನ್ಸ್. ಓಕೆ, ಸೊ ಇದು ಗೊತ್ತಿರಬೇಕು ನಿಮಗೆ. ಎಸ್, ಫೇಮಸ್ ಇದೆ ಅದು ಫಿಬೋನಾಕಿ ಸೀಕ್ವೆನ್ಸ್. ಎಸ್, ಸೊ ದಿಸ್ ಈಸ್ ಇಟ್ಸ್ ರೂಲ್. ಸೊ ಈ ಸೀಕ್ವೆನ್ಸನ್ನು ಬರೆಯೋದಕ್ಕೆ ಇದು ರೂಲ್. ಸೊ ಪ್ರತಿಯೊಂದು ಸೀಕ್ವೆನ್ಸ್ಗೂ ಏನೋ ಒಂದು ರೂಲ್ ಇರುತ್ತೆ. ಓಕೆ, ಎಸ್. ನೆಕ್ಸ್ಟ್, ವಾಟ್ ಈಸ್ ಅ ಸಿರೀಸ್? ಸೊ ಸಿರೀಸ್ ಈಸ್ ನಥಿಂಗ್ ಬಟ್ ಇಟ್ಸ್ ಅ ನೊಟೇಷನ್. ಒಂದು ಬರೆಯೋ ರೀತಿನ ನಾವು ಸಿರೀಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ, ಲೆಟ್ A1 A2 A3 so on A and B a given sequence. ಇದೊಂದು ಸೀಕ್ವೆನ್ಸ್ ಇದೆ ಅಂತ ತಿಳ್ಕೊಳ್ಳಿ. ದೆನ್ ದ ಎಕ್ಸ್ಪ್ರೆಷನ್ ಅಂದರೆ ಇಟ್ಸ್ ಅ ಮೆಥಡ್ ಆಫ್ ರೈಟಿಂಗ್. A1 ಪ್ಲಸ್ A2 ಪ್ಲಸ್ A3 ಈ ಥರ ನಾವು ಎಡಿಷನ್ ಪ್ಲಸ್ ಸಿಂಬಲ್ ಹಾಕಿ ಬರೆದ್ರೆ ಅದನ್ನು ಸೀಕ್ವೆನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಆಲ್ರೆಡಿ ನಾನು ಹೇಳಿದೆ ನಿಮಗೆ, 1, 3, 5, 7, 9. ಜನರಲ್ ಟರ್ಮ್ ಏನಿರುತ್ತೆ, ದೀಸ್ ಆರ್ ಆಲ್ ಆಡ್ ನಂಬರ್ಸ್ ಅಲ್ಲ. ಸೊ ಆಡ್ ನಂಬರ್ದ ಜನರಲ್ ಟರ್ಮ್ ಈಸ್ 2n ಮೈನಸ್ 1. ಓಕೆ, nth ಟರ್ಮ್ ಅಂತ ಇಡೋಣ. nth ಟರ್ಮ್ ಅಂದರೆ ಇಟ್ ಕ್ಯಾನ್ ಬಿ ಎನಿ ಟರ್ಮ್. 2n ಮೈನಸ್ 1. ಇದೇನಾಯ್ತಿದು, ದಿಸ್ ಈಸ್ ಸೀಕ್ವೆನ್ಸ್ ಆಫ್ ಆಡ್ ನಂಬರ್ಸ್. ಇದಕ್ಕೆ ಸೀಕ್ವೆನ್ಸ್ ಅಂತ ಕರೀತಾರೆ. ಈಗ ಅದನ್ನೇ ನಾನು 1 ಪ್ಲಸ್ 3 ಪ್ಲಸ್ 5 ಪ್ಲಸ್ 7 ಪ್ಲಸ್ 9 ಈ ಥರ ಪ್ಲಸ್ ನೊಟೇಷನ್ ಹಾಕಿ ಬರೆದ್ರೆ ಅದನ್ನು 2n ಮೈನಸ್ 1. ಇದನ್ನು ಏನಂತ ಕರೀತಾರೆ, ಸಿರೀಸ್. ಓಕೆ, ಈ ಥರ ಪ್ಲಸ್ ನೊಟೇಷನ್ ಹಾಕಿ ಬರೆದ್ರೆ ಸಿರೀಸ್ ಆಫ್ ಆಡ್ ನಂಬರ್ಸ್. ಸಿರೀಸ್ ಆಫ್ ಆಡ್ ನಂಬರ್ಸ್ ಅಂತ ಕರೀತಾರೆ. ಇದನ್ನು ಇನ್ನೊಂದು ಥರನೂ ರಿಪ್ರೆಸೆಂಟ್ ಮಾಡ್ಬೋದು ನಾವು. ಯಾವ ರೀತಿ, ಈ ಸಿಂಬಾಲ್ ಯೂಸ್ ಮಾಡಿಕೊಂಡು. ಈ ಸಿಂಬಾಲನ್ನು ಇಲ್ಲಿ ಬರೀತೇನೆ, ಈ ಸಿಂಬಾಲ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಇದನ್ನು ಸಮೇಷನ್ ಅಂತ ಕರೀತಾರೆ. ಸಮೇಷನ್ ಮೀನ್ಸ್ ಸಮ್ ಆಫ್ ಅಂತ ಅರ್ಥ. ಅಂದರೆ ಈ ಥರ ಪ್ಲಸ್ ಹಾಕೋದಕ್ಕೆ ಸಮೇಷನ್ ಅಂತ ಕರೀತಾರೆ. ಇದನ್ನೇ ಯಾವ ಥರ ಬರಿಬೋದು, ಸಮೇಷನ್ n ಈಕ್ವಲ್ಸ್ ಟು 1, n ಈಕ್ವಲ್ ಟು 1. ಇಲ್ಲಿ ಕೆಳಗಡೆ ಬರಿತೀವುದು ಸ್ಟಾರ್ಟಿಂಗ್ ಪಾಯಿಂಟ್. n 1 ಇಂದ ಸ್ಟಾರ್ಟ್ ಆಗುತ್ತೆ. ಸಾರಿ, n ಈಕ್ವಲ್ ಟು 1 ಬೇಡ, k ಈಕ್ವಲ್ ಟು 1 ಆ್ಯಂಡ್ k ಈಕ್ವಲ್ಸ್ ಟು n ತನ. ಸೊ ಇದನ್ನು ನಾವು ಏನು ಜನರಲ್ ಆಗಿ 2k ಮೈನಸ್ 1 ಅಂತ ಬರಿಬೋದು. 2k ಮೈನಸ್ 1 ವಿಚ್ ಮೀನ್ಸ್ k 1 ಹಾಕಿದ್ರೆ ಏನಾಗುತ್ತೆ ನೋಡಿ, k 1 ಹಾಕಿದ್ರೆ 1 ಬರುತ್ತೆ. ಪ್ಲಸ್ ಸಮೇಷನ್ ಇದೆಯಲ್ಲ, ಅದಕ್ಕೆ ಪ್ಲಸ್ ಸಿಂಬಲ್ ಹಾಕಬೇಕು. k 2 ಆದರೆ ಎಷ್ಟಾಗುತ್ತೆ, 3 ಪ್ಲಸ್ k 3 ಆದರೆ 5 ಪ್ಲಸ್ 7 ಪ್ಲಸ್ ಸೊ ಆನ್. ಈ ಥರ k n ಆದರೆ ಏನಾಗುತ್ತೆ, 2n ಮೈನಸ್ 1. ಸೊ ಇದೇ ಸಿರೀಸ್ ಬಂತಲ್ಲ. ಸೊ ಅದನ್ನೇ ಈ ಥರನೂ ನಾವು ಸಮೇಷನ್ ನೊಟೇಷನಲ್ಲಿ ಕೂಡ ರಿಪ್ರೆಸೆಂಟ್ ಮಾಡ್ಬೋದು. ಸೊ ಇದನ್ನ ಯಾವ ಥರ ಡಿಕೋಡ್ ಮಾಡೋದು ಅಂತ ಗೊತ್ತಿರಬೇಕು. k ಈಕ್ವಲ್ ಟು 1 ಟು k ಈಕ್ವಲ್ ಟು n ಅಂದರೆ 1 ಇಂದ n ವರೆಗೂ ಎಲ್ಲ ನಂಬರ್ಸ್ 1 ಬೈ 1 ಹಾಕ್ತಾ ಹೋಗೋದು. ನಿಮಗೆ ಟರ್ಮ್ಸ್ ಸಿಗುತ್ತೆ. ನಾವು ಫಸ್ಟ್ ಏನು ಮಾಡಿದೆ, k ಈಕ್ವಲ್ ಟು 1 ಹಾಕಿದ್ರೆ 1 ಬಂತು.
ಕೆ ಈಕ್ವಲ್ ಟು 2 ಮಾಡಿದ್ರೆ 3 ಬಂತು. ಯಾವ ಥರ? 2 2s are 4 minus 1 that is 3. ಕೆ ಈಕ್ವಲ್ ಟು 3 ಆದರೆ 2 3s are 6 minus 1 that is 5. ಈ ಥರ ನಾವು ಸಿರೀಸನ್ನು ಪಡ್ಕೋಬೋದು. ಓಕೆ, ವಿ ಕ್ಯಾನ್ ಗೆಟ್ ದಟ್ ಸಿರೀಸ್. ಈಗ ಇಂಪಾರ್ಟೆಂಟ್ ನಿಮಗೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಸೊ ಇಟ್ ಈಸ್ ಆಲ್ಸೋ ಅ ಸಿರೀಸ್ ಆ್ಯಂಡ್ ಸೀಕ್ವೆನ್ಸ್ ಆಗುತ್ತೆ. ಅ ಲಿಸ್ಟ್ ಆಫ್ ಅರಿಥ್ಮೆಟಿಕ್ ಅಂದರೆ ಏನು? ಅ ಲಿಸ್ಟ್ ಆಫ್ ನಂಬರ್ಸ್ ಇನ್ ವಿಚ್ ಈಚ್ ಟರ್ಮ್ ಈಸ್ ಆಬ್ಟೈನ್ಡ್ ಬೈ ಆ್ಯಡಿಂಗ್. ಇದು ಇಂಪಾರ್ಟೆಂಟ್. ಬೈ ಆ್ಯಡಿಂಗ್ ಅ ಫಿಕ್ಸ್ಡ್ ನಂಬರ್ ಟು ದ ಪ್ರಿಸೀಡಿಂಗ್ ನಂಬರ್. ಪ್ರಿಸೀಡಿಂಗ್ ಅಂದರೆ ಪ್ರೀವಿಯಸ್ ನಂಬರ್ಗೆ ಒಂದು ಫಿಕ್ಸ್ ಟರ್ಮ್ನ ಆ್ಯಡ್ ಮಾಡ್ತಾ ಹೋದರೆ ನಮಗೇನು ಸಿಗುತ್ತೆ? ವಿ ವಿಲ್ ಗೆಟ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್. ಫಾರ್ ಎಕ್ಸಾಂಪಲ್, ನ್ಯಾಚುರಲ್ ನಂಬರ್ಸನ್ನೇ ತೊಗೊಳ್ಳೋಣ. 1 2 3 4 5 6 ಆ್ಯಂಡ್ so on. This is in arithmetic progression. ಇದು ಅರಿಥ್ಮೆಟಿಕ್ ಪ್ರೋಗ್ರೆಷನಲ್ಲಿದೆ. ಯಾಕೆ? ವೈ? ಸಿ ಹಿಯರ್. ಇಲ್ಲಿಂದ ಎಷ್ಟು ಪ್ಲಸ್ ಆಗಿದೆ? +1. ನೆಕ್ಸ್ಟ್ ಟರ್ಮ್ಗೆ +1. ಸೊ ಪ್ರಿವಿಯಸ್ ಟರ್ಮ್ಗೆ ನಾವು +1 ಮಾಡ್ತಾ ಹೋದರೆ ನಮಗೆ ನೆಕ್ಸ್ಟ್ ಟರ್ಮ್ ಸಿಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಆಲ್ಸೋ +1 ಆ್ಯಂಡ್ so on. That's why natural numbers, it is in arithmetic progression. Okay, yes. Next, ಅದೇ ರೀತಿ ಆಡ್ ನಂಬರ್ಸ್ ತೊಗೊಂಡ್ರೆ 1 3 5 7 9, okay, 11 13 15 17 and so on. ಇಲ್ಲಿ ನೋಡಿ ಏನಾಗ್ತದೆ? +2 +2 +2 +2. okay, so we are getting the next term by adding a fixed term to the previous number. So that's why these odd numbers is also in arithmetic progression. So arithmetic ಅಂದರೆ adding ಅಂತ ತಿಳ್ಕೋಬೇಕು. ಸೊ ಕಾಮನ್ ನಂಬರ್ನ ನಾವು ಆ್ಯಡ್ ಮಾಡ್ತಾ ಹೋದರೆ ನಮಗೇನು ಸಿಗುತ್ತೆ? ನೆಕ್ಸ್ಟ್ ಟರ್ಮ್ ಸಿಗುತ್ತೆ. ಈ ಥರ ಜನ್ರೇಟ್ ಆಗೋ ಸಿರೀಸ್ ಆರ್ ಸೀಕ್ವೆನ್ಸನ್ನು ನಾವು ಏನಂತ ಕರಿತೀವಿ? ದೇ ಆರ್ ಇನ್ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ತೀವಿ ನಾವು. ಎಸ್, ನೆಕ್ಸ್ಟ್ ಸಿ ಹಿಯರ್. ಬರೀ ಪಾಸಿಟಿವ್ ನಂಬರ್ಸ್ನ ಮಾತ್ರ ಆ್ಯಡ್ ಮಾಡ್ಬೋದಾ? ಇಲ್ಲ, ಯು ಕ್ಯಾನ್ ಆ್ಯಡ್ ನೆಗೆಟಿವ್ ನಂಬರ್ಸ್ ಆಲ್ಸೋ. ಫಾರ್ ಎಕ್ಸಾಂಪಲ್ ಈಗಿದ್ದ ನೋಡಿ 10 8 6 4 2 0 -2 -4. ಓಕೆ, ಇದೊಂದು ಅರಿಥ್ಮೆಟಿಕ್ ಪ್ರೋಗ್ರೆಷನಲ್ಲಿ ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. ಇಲ್ಲಿ ನೋಡಿ ಏನು ಪ್ಲಸ್ ಆಗ್ತಿದೆ? ಇಲ್ಲಿ -2. ಏನು ಆ್ಯಡ್ ಮಾಡ್ತಿದ್ದೀವಿ? -2. ಇಲ್ಲಿಂದ ಇಲ್ಲಿ -2 -2 -2 -2. ಎಸ್, ಓಕೆ. ಬರೀ ಪಾಸಿಟಿವ್ ಇನ್ಕ್ರೀಸಿಂಗ್ ಅಂತಲೇ ಅಲ್ಲ, ಡಿಕ್ರೀಸಿಂಗ್ ಕೂಡ ಆಗ್ಬೋದು. ಸೊ ಇಲ್ಲಿ ಏನು ಕಾಮನ್ ಡಿಫ್ರೆನ್ಸ್ ಅಂದರೆ ಇದ್ರದ್ದು ಕಾಮನ್ ಡಿಫ್ರೆನ್ಸ್ ಏನಾಗುತ್ತೆ? -2. ಸೊ ವಾಟ್ ನಂಬರ್ ವಿ ಆರ್ ಆ್ಯಡಿಂಗ್ -2. ಎಸ್, ಇನ್ನೊಂದು ಅರಿಥ್ಮೆಟಿಕ್ ಪ್ರೋಗ್ರೆಷನ್ ತಗೋತೀನಿ ನಾನು. ನೋಡಿ ಇಲ್ಲಿ 1 3 ಸಾರಿ 1 4 7 10 13 16 and so on. ಇಲ್ಲಿ ನೋಡಿ ಎಷ್ಟು ಆ್ಯಡ್ ಆಗ್ತಿದೆ? ಇಲ್ಲಿ +3. ಇಲ್ಲಿ ನೋಡಿ +3 +3 +3 and +3 and so on. ಇದೇನು ಕಾಮನ್ ನಂಬರ್ ಆ್ಯಡ್ ಆಗ್ತಿದೆಯಲ್ಲ, ಇದನ್ನು ನಾವು ಕಾಮನ್ ಡಿಫ್ರೆನ್ಸ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆ್ಯಸ್ ಕಾಮನ್ ಡಿಫ್ರೆನ್ಸ್. ಇದನ್ನು ರೀಪ್ರೆಸೆಂಟ್ ಮಾಡೋದು ನಾವು ಸ್ಮಾಲ್ ಡಿ ಅಂತ ರೀಪ್ರೆಸೆಂಟ್ ಮಾಡ್ತೀವಿ. ದೀಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನೆಕ್ಸ್ಟ್ ಕ್ಲಾಸ್ ಪ್ರೊಸೀಡ್ ಆದಂಗೆ ನಿಮಗೆ ಡಿ ಅಂದರೆ ಏನು, ಮತ್ತು ಅದೇ ರೀತಿ ಇದು ಫಸ್ಟ್ ಟರ್ಮ್ ಇದೆ ಇದು. ಓಕೆ, ಈ ಅರಿಥ್ಮೆಟಿಕ್ ಪ್ರೋಗ್ರೆಷನಲ್ಲಿ ಫಸ್ಟ್ ಟರ್ಮ್ 1 ಇದೆ. ಇದನ್ನು ನಾವು ಎ ಅಂತ ಡಿನೋಟ್ ಮಾಡ್ತೀವಿ. ಎ ಅಂದರೆ ಫಸ್ಟ್ ಟರ್ಮ್, ರಿಮೆಂಬರ್ ಇಟ್. ಆರ್
ಈಸಿ ಅಂಡರ್ಸ್ಟ್ಯಾಂಡಿಂಗ್ ಸಲುವಾಗಿ A1 ಅಂತಲೂ ಬರಿಬೋದು ನಾವು. A1 ಅಂದರೆ ಫಸ್ಟ್ ಟರ್ಮ್ ಅಂತ ಅರ್ಥ. ಸೊ ಇಲ್ಲಿ ಯಾವುದೋ ಒಂದು ಕಾಮನ್ ಟರ್ಮ್ ಇದ್ದರೆ ಅದನ್ನು ನಾವು AN ಅಂತಲೂ ಬರಿಬೋದು. ವಾಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ AN. ಓಕೆ, ಸೊ ಡಿ ಈಸ್ ಕಾಮನ್ ಡಿಫ್ರೆನ್ಸ್, ಅಂದರೆ ಟರ್ಮ್ಗೆ ಎಷ್ಟು ಆ್ಯಡ್ ಆಗ್ತಿದೆಯಲ್ಲ ಅದಕ್ಕೆ ನಾವು ಕಾಮನ್ ಡಿಫ್ರೆನ್ಸ್ ಅಂತ ಕರಿತೀವಿ. ಫಸ್ಟ್ ಟರ್ಮನ್ನು A1 ಅಂತ ಕರೆಯೋಣ ಅಥವಾ A ಅಂತ ಕರೆಯೋಣ. A ಆರ್ A1, ದಿಸ್ ಈಸ್ ಫಸ್ಟ್ ಟರ್ಮ್. ಕೊನೆ ಟರ್ಮ್ ಅಂದರೆ AN ಅಂತ ಕರೆಯೋಣ. ಅದರಲ್ಲಿ N ಅಂದರೆ ಏನು? ನಂಬರ್ ಆಫ್ ಟರ್ಮ್ಸ್. ಓಕೆ, ನಂಬರ್ ಆಫ್ ಟರ್ಮ್ಸ್. ಯಾವುದೋ ಒಂದು ಕಾನ್ಸೆಪ್ಟನ್ನು ತಿಳ್ಕೊಬೇಕಂದ್ರೆ ನೀವು ಅದರಲ್ಲಿರೋ ಟರ್ಮಿನಾಲಜಿ ಏನೇನು ಹೆಸರಿದೆ ಅದನ್ನು ನೀಟಾಗಿ ತಿಳ್ಕೊಬೇಕು, ಅಂಡರ್ಸ್ಟ್ಯಾಂಡ್ ಆಗಬೇಕಂದ್ರೆ. ಫಾರ್ ಎಕ್ಸಾಂಪಲ್ ಫಾರ್ಮುಲಾ ಅಂಡರ್ಸ್ಟ್ಯಾಂಡ್ ಆಗಬೇಕು, ಮತ್ತು ಕ್ವಶನನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಇದೆಲ್ಲ ಟರ್ಮ್ಸ್ ಗೊತ್ತಿರಬೇಕು ನಿಮಗೆ. ಎಸ್, ಓಕೆ. ಈಗ ನೋಡಿ, ಇದನ್ನೇ ನಾನು ಜನರಲ್ ಟರ್ಮಲ್ಲಿ ಬರೆಯೋದಾದರೆ, ಜನರಲ್ ಟರ್ಮಲ್ಲಿ ಇನ್ ಜನರಲ್ ಆಗಿ ಬರೆಯೋದಾದರೆ, ಈಗ ನೋಡಿ ಏನಿತ್ತು, ಫಸ್ಟ್ ಟರ್ಮ್ 1 ಇತ್ತು, ಆಮೇಲೆ ಏನಾಯಿತು 4, ಆಮೇಲೆ 7, 10. ಓಕೆ, ಇಲ್ಲಿಂದ ಇಲ್ಲಿ ನೋಡಿದ್ರೆ ಏನಾಯಿತು +3. ಸೆಕೆಂಡ್ ಟರ್ಮ್ ನೋಡಿದ್ರೆ ಇದು +3, ಸೊ ಇಟ್ ಬಿಕೇಮ್ಸ್ +6. ಇಲ್ಲಿಂದ ಇಲ್ಲಿ ಹೋದರೆ +3. ಫಸ್ಟ್ ಟರ್ಮ್ಗೆ ಎಷ್ಟು ಇಂಟು ಆಗಬೇಕು? +9. ಓಕೆ, ಅಂಡರ್ಸ್ಟುಡ್. ಸೊ ನಿಮಗೆ ಫಸ್ಟ್ ಟರ್ಮ್ಗಂತೂ ಏನೂ ಆ್ಯಡ್ ಮಾಡಲ್ಲ. ಸೆಕೆಂಡ್ ಟರ್ಮ್ ಬೇಕಾದರೆ 1 ಟೈಮ್ ಕಾಮನ್ ಡಿಫ್ರೆನ್ಸ್ ಆ್ಯಡ್ ಮಾಡಬೇಕು. ಥರ್ಡ್ ಟರ್ಮ್ ಬೇಕಂದರೆ 2 ಟೈಮ್ಸ್ ಆ್ಯಡ್ ಮಾಡಬೇಕು. ಫೋರ್ತ್ ಟರ್ಮ್ ಬೇಕಂದರೆ 3 ಟೈಮ್ಸ್ ಆ್ಯಡ್ ಮಾಡಬೇಕು. ಸೊ ಇದನ್ನೇ ನಾವು ಇನ್ ಜನರಲ್ ಆಗಿ, ಫಾರ್ ಎಕ್ಸಾಂಪಲ್ 10th ಟರ್ಮ್ ಬೇಕಂತ ಅಂದ್ಕೊಳ್ಳಿ, ಅಂದರೆ ಫಸ್ಟ್ ಟರ್ಮ್ಗೆ 9 ಟೈಮ್ಸ್ ಕಾಮನ್ ಡಿಫ್ರೆನ್ಸನ್ನು ಪ್ಲಸ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಫೋರ್ತ್ ಟರ್ಮ್ ಬೇಕಂದರೆ 3 ಟೈಮ್ಸ್, ಫಿಫ್ತ್ ಟರ್ಮ್ ಬೇಕಂದರೆ 4 ಟೈಮ್ಸ್. ಸೊ 10th ಟರ್ಮ್ ಬೇಕಂದರೆ 9 ಟೈಮ್ ನಾವು 3ನ ಪ್ಲಸ್ ಮಾಡಬೇಕು. ಸೊ 1 ಪ್ಲಸ್ ದಿಸ್ ಈಸ್ 27 ಆ್ಯಂಡ್ 28 ಈಸ್ ಯುವರ್ 10th ಟರ್ಮ್. ಓಕೆ, ಇದನ್ನೇ ನಾವು ಏನಂತ ಕರಿತೀವಿ? ಜನರಲ್ ಫಾರ್ಮ್. ಇಲ್ಲೇನು ನಾವು ಐಡೆಂಟಿಫೈ ಮಾಡಿದಲ್ಲ ಜನರಲ್ ಫಾರ್ಮ್, ಅದನ್ನ ನೀಟಾಗಿ ಬರೆದು ನಿಮಗೆ ತೋರಿಸ್ತೀನಿ ನಾನು. ಇಲ್ಲಿ ನೋಡಿ, ಜನರಲ್ ಟರ್ಮ್ ಆಫ್ AP ಅರಿಥ್ಮೆಟಿಕ್ ಪ್ರೋಗ್ರೆಷನಲ್ಲಿ. ಸೊ ಫಸ್ಟ್ ನಾವು ಏನು ಅಂದ್ಕೊಳ್ಳೋಣ, ಫಸ್ಟ್ ಟರ್ಮನ್ನು A. ಹಾಗಾದರೆ ನೆಕ್ಸ್ಟ್ ಟರ್ಮ್ ಏನಾಗುತ್ತೆ? A ಪ್ಲಸ್ D. ಒಂದು ಸರಿ ಕಾಮನ್ ಡಿಫ್ರೆನ್ಸನ್ನು ಆ್ಯಡ್ ಮಾಡಬೇಕು, A ಪ್ಲಸ್ D. ನೆಕ್ಸ್ಟ್ ಈಸ್ A ಪ್ಲಸ್ 2D, A ಪ್ಲಸ್ 3D ಆ್ಯಂಡ್ ಸೋ ಆನ್. ಈ ಥರ ಆ್ಯಡ್ ಮಾಡ್ತಾ ಹೋಗ್ತೀವಿ. ಈಗ ಅದೇ ಥರ ಇದನ್ನು ನಾನು ಇನ್ ಜನರಲೈಸ್ ಮಾಡೋದಾದರೆ, AN ವಿಚ್ ಮೀನ್ಸ್ ಯು ವಾಂಟ್ nth ಟರ್ಮ್. ಅದರಲ್ಲಿ ಫಸ್ಟ್ ಟರ್ಮ್ನಲ್ಲಿ A ಪ್ಲಸ್, nth ಟರ್ಮ್ ಬೇಕಂದರೆ n-1 ಟೈಮ್ಸ್ Dನ ಏನು ಮಾಡಬೇಕು? ಆ್ಯಡ್ ಮಾಡಬೇಕು. AN ಈಕ್ವಲ್ಸ್ ಟು A ಪ್ಲಸ್ n-1 ಇಂಟು D. ಇದರಲ್ಲಿ ಏನೊಮ್ಮೆ ಬರಿತೀನಿ, A ಅಂದರೆ ಏನು? ದಿಸ್ ಈಸ್ ಫಸ್ಟ್ ಟರ್ಮ್. ಓಕೆ, n ಅಂದರೆ ನಂಬರ್ ಆಫ್ ಟರ್ಮ್ಸ್, ಅಥವಾ ನಿಮಗೆ ಯಾವ ಟರ್ಮ್ ಬೇಕಾಗಿದೆ, 10th 12th 15th ಏನು ಬೇಕಾಗಿದೆ ಅದನ್ನ ಬರ್ಕೋಬೇಕು. ಡಿ ಈಸ್ ವಾಟ್? ಕಾಮನ್ ಡಿಫ್ರೆನ್ಸ್. ಓಕೆ, ಕಾಮನ್ ಡಿಫ್ರೆನ್ಸ್ ಅಂದರೆ ಯಾವ ಫಿಕ್ಸ್ ನಂಬರ್ನ ನಾವು ಆ್ಯಡ್ ಮಾಡ್ತಾ ಹೋಗ್ತಿದ್ದೀವಲ್ಲ ಅದನ್ನು ನಾವು ಕಾಮನ್ ಡಿಫ್ರೆನ್ಸ್ ಅಂತ ಕರಿತೀವಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ದಿಸ್ ಈಸ್ ಜನರಲ್ ಟರ್ಮ್. ಅಂದರೆ ಯಾವುದೇ ಒಂದು ನೀವು ಅರಿಥ್ಮೆಟಿಕ್ ಪ್ರೋಗ್ರೆಷನನ್ನು ಎನಿ ಟರ್ಮ್ ಫೈಂಡ್ ಔಟ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡಬೇಕು. AN ಈಕ್ವಲ್ ಟು A ಪ್ಲಸ್ n-1 ಇಂಟು D. ಓಕೆ, ಇದ್ರ ಮೇಲೆ ಈಗ ಸಮ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ, ನಿಮ್ಮ ಎಕ್ಸಾಮ್ಗೆ ಹೆಲ್ಪ್ ಆಗೋ ಥರ. ಸಿ ಹಿಯರ್, 30th ಟರ್ಮ್ ಆಫ್ AP ಕೊಟ್ಟಿದ್ದಾರೆ, 10, 7, 4 ಆ್ಯಂಡ್ ಸೋ ಆನ್. ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಕೊಟ್ಟಿದ್ದಾರೆ. ಓಕೆ, ಇದರಲ್ಲಿ ನೀವು ಏನು ಬೇಕಾಗಿದೆ ನಮಗೆ? 30th ಟರ್ಮ್ ಬೇಕಾಗಿದೆ. ಅಂದರೆ ಅವ್ರು ಏನು ಕೇಳ್ತಿದ್ದಾರೆ? A30 ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಿದ್ದಾರೆ. A30. ಸೊ ಅಲ್ಲಿ ಜನರಲ್ ಫಾರ್ಮುಲಾ ಇತ್ತಲ್ಲ, ಏನದು? AN ಈಕ್ವಲ್ಸ್ ಟು A ಪ್ಲಸ್ n-1 ಇಂಟು D. ಇದರಲ್ಲಿ A ಈಸ್ ವಾಟ್? ಫಸ್ಟ್ ಟರ್ಮ್, ಅದೇನು? 10. ಓಕೆ, ಪ್ಲಸ್ n ಅಂದರೆ ಎಷ್ಟನೇ ಟರ್ಮ್ ಕೇಳ್ತಿದ್ದಾರೆ ಅವರು? 30, 30ನೇ ಟರ್ಮ್. 30 - 1
ಈಗ ವಾಟ್ ಈಸ್ ಡಿ ಕಾಮನ್ ಡಿಫ್ರೆನ್ಸ್ ಎಷ್ಟಾಗ್ತಿದೆ ಅದನ್ನು ಹೆಂಗೆ ಫೈಂಡ್ ಔಟ್ ಮಾಡೋದು? A2 minus A1 will give you common difference or difference of any two alternate numbers. ಈಗ A3 minus A2 ಮಾಡಿದ್ರು ಕೂಡ ನಿಮಗೆ ಕಾಮನ್ ಡಿಫ್ರೆನ್ಸ್ ಸಿಗುತ್ತೆ. ಆರ್ ಟೇಕ್ ಎನಿ ಅದರ್ ನಂಬರ್ A6 minus A5 ಮಾಡಿದ್ರು ನಿಮಗೆ ಕಾಮನ್ ಡಿಫ್ರೆನ್ಸ್ ಸಿಗುತ್ತೆ. ಓಕೆ, ಸೊ ನಾವಿಲ್ಲಿ ಫೈಂಡ್ ಔಟ್ ಮಾಡೋಣ. ದಟ್ ಈಸ್ 7 minus 10 equals to D. ಸೊ ಡಿ ಏನಾಯಿತು? ಡಿ ಈಸ್ -3. -3 ಯಾಕಂದ್ರೆ ಡಿಕ್ರೀಸಿಂಗ್ ಆಗ್ತಿದೆ ಅಲ್ಲ, 10 ಇದ್ದದ್ದು 7 ಆಯಿತು, 7 ಇದ್ದದ್ದು 4, ಆ ಥರ ಡಿಕ್ರೀಸ್ ಆಗ್ತಿದೆ. ಹಾಗಾಗಿ ನಿಮ್ಮದು ಕಾಮನ್ ಡಿಫ್ರೆನ್ಸ್ ಏನು ಬರುತ್ತೆ? -3. ಸೊ ಅದನ್ನು ಇಲ್ಲಿ ನೀಟಾಗಿ ಬ್ರ್ಯಾಕೆಟಲ್ಲಿ -3 ಅಂತ ಬರ್ಕೋಬೇಕು. -3. ಎಸ್, ಸಾಲ್ವ್ ಮಾಡಿದ್ನ 10 ಪ್ಲಸ್ 30 - 1 ಇಸ್ 29. ಬ್ರ್ಯಾಕೆಟಲ್ಲಿ ಇನ್ನೇನಿದೆ? -3. ಸೊ ಇಲ್ಲೇನಾಗುತ್ತೆ? ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಇಂಟು ಮೈನಸ್. ಓಕೆ, 9 3s are 27, 3 2s are 6, ದಟ್ ಈಸ್ 87. ಸೊ ಏನು ಬಂತು ಆನ್ಸರ್? -77. ಸೊ 30th ಟರ್ಮ್ A30 ಈಸ್ -77. ಓಕೆ, ಇದನ್ನು ಯಾವ ರೀತಿ ಮಾಡಿದ್ವಿ? ಈ ಜನರಲ್ ಟರ್ಮ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿದ್ವಿ. an equals to a plus ಅಂದರೆ ಫಸ್ಟ್ ಟರ್ಮ್ ಪ್ಲಸ್ n minus 1 into d. How to find d? Subtract these two numbers or subtract these two. ನಿಮಗೆ ಏನು ಸಿಗುತ್ತೆ? d ಸಿಗುತ್ತೆ. ಓಕೆ, ಸೊ ಸೈನ್ ಆಫ್ d is also very important. ಇಲ್ಲಿ -3 ಇರುತ್ತೆ. -3 ಪ್ಲೇಸಲ್ಲಿ ನೀವು +3 ಬರ್ಕೊಂಡ್ರೆ ಇದರ ಆನ್ಸರ್ ಏನಾಗುತ್ತೆ? ಇಲ್ಲಿ 97 ಆಗುತ್ತೆ. +97, ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ಸೊ ಸಿಂಬಲ್ ಸೈನ್ ಆಫ್ ದ common difference is also very important.